ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಾನು ಇವತ್ತು ವಿಷಯ ಏನಪ್ಪ ಅಂತಂದರೆ, ನೀವು ನೋಡ್ತಿರೋ ದೃಶ್ಯಗಳಿದು ನೋಡಿ. ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಕಮ್ ಬ್ಯಾರೇಜ್, ಇದು ಗುರುಶಿಣಿಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಹೇಳ್ತಾರೆ. ಇದು ಯಾದಗಿರಿ ನಗರದ ಹೊರವಲಯದಲ್ಲಿರುವಂಥ ದೃಶ್ಯಗಳು. ಈ ದೃಶ್ಯಗಳು ತೋರಿಸೋಕೆ ಏನಪ್ಪ ವಿಷಯ ಅಂತಂದರೆ, ಇವತ್ತು ನಿಮಗೆ ಎದುರಿಗೆ ಕಾಣುತ್ತಿರುವಂಥ ದೃಶ್ಯಗಳು ಭೀಮಾ ನದಿ. ಈ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ನೀರು ಎಲ್ಲ ಹೋಗ್ತಾವಲ್ಲ, ಭೀಮಾ ನದಿಯಲ್ಲಿ ಇವತ್ತು ಗುರುಶಿಣಿಗಿ ಗ್ರಾಮದ ಇಬ್ಬರು ಯುವಕರು ಈಜಾಡಲು ಹೋಗಿ ಇವತ್ತು ಸಾವನ್ನಪ್ಪಿದ್ದಾಗಿದೆ. ಅತಿ ಚಿಕ್ಕ ವಯಸ್ಸು ಇಬ್ಬರು ಹುಡುಗರದು. ಒಬ್ಬನ ವಯಸ್ಸು 18, ಇನ್ನೊಬ್ಬನ ವಯಸ್ಸು 17. ಹೆಸರು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಚಿಕ್ಕ ವಯಸ್ಸಿನ ಹುಡುಗರಿದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂತಂದರೆ ಇವತ್ತು ನೋಡಿ, ಬಾಯಿಗೆ ಬಂದ ತುತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಮಕ್ಕಳು ಈ ರೀತಿ ಆದರೆ ತಂದೆ ತಾಯಿಗಳು ಎಷ್ಟು ನೋವಾಗುತ್ತೆ. ಹಾಗಾಗಿ ಈ ಭೀಮಾ ನದಿಯಲ್ಲಿ ನೀವು ಈಜಾಡಬೇಕಂತ ಬರ್ತೀರಿ, ಸ್ವಲ್ಪ ಹುಷಾರಾಗಿ ಬರಬೇಕು. ಯಾಕಂತಂದರೆ ಲಾಸ್ಟ್ ಟೈಮ್ನು ಇದೇ ಭೀಮಾ ನದಿಯಲ್ಲಿ 4 ಯುವಕರು, ಚಿಕ್ಕ ವಯಸ್ಸಿನ ಯುವಕರು ಸಾವನ್ನಪ್ಪಿದರು. ಈಗ ಮತ್ತೆ 4 ವರ್ಷಗಳ ನಂತರ ಈ 2 ಯುವಕರು ಸಾವನ್ನಪ್ಪಿದ್ದಾರೆ. ಆದರೆ ಭೀಮಾ ನದಿಯಲ್ಲಿ ಈಜಾಡಲು ಬರಬೇಕಂತ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂತಂದರೆ ಈ ರೀತಿ ಘಟನೆ ನಡೆದರೆ ತಂದೆ ತಾಯಿಗಳಿಗೆ ಭಾಳಷ್ಟು ದುಃಖಕರದ ವಿಷಯ. ನೋಡಿ, ಈ ಕಡೆ ಎಲ್ಲ ಜನ ಇದ್ದಾರೆ. ಈ ಒಂದು ಘಟನೆ ಇವತ್ತು ಮಧ್ಯಾಹ್ನ ನಡೆದಿದೆ. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಗುರುಶಿಣಿಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಇಬ್ಬರು ಯುವಕರು ನೀರು ಪಾಲಾಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಇಬ್ಬರ ಶವವನ್ನು ಹುಡುಕಾಟ ಮಾಡಿ ಶವಗಳನ್ನು ತೆಗೆದಿದ್ದಾರೆ. ಸ್ಥಳಕ್ಕೆ ವಡಗೇರ PSI ಮೆಹಬೂಬ್ ಸಾಬ್ ಮತ್ತು ಯಾದಗಿರಿ ನಗರ ಠಾಣೆಯ PSI ಮಂಜೇಗೌಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇಬ್ಬರು ಯುವಕರು ನೀರು ಪಾಲಾಗಿದ್ದಂಥ ದೃಶ್ಯ ಈ ಎದುರುಗಡೆ ಕಾಣ್ತಿರುವಂಥ ಭೀಮಾ ನದಿಯಲ್ಲಿ ನೀವೆಲ್ಲ ದೃಶ್ಯ ನೋಡ್ತಿದ್ರಲ್ಲ. आया जब नहीं पिए थे। हाँ बोलो जी. ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಭೀಮಾ ನದಿಯ ಹೊಸ ಬ್ರಿಡ್ಜ್ ಕಮ್ ಬ್ಯಾರೇಜ್ ದೃಶ್ಯಗಳು. ಈ ಒಂದು ದೃಶ್ಯಗಳು ನೋಡ್ತಾ ಇದ್ರಿ, ಇಬ್ಬರು ಯುವಕರು ನೀರು ಪಾಲಾದಂಥ ಘಟನೆ ಇವತ್ತು ಮಧ್ಯಾಹ್ನ ನಡೆದಿದೆ. ನೋಡಿ, ಜನಗಳೆಲ್ಲ ಇದು ಯಾದಗಿರಿ ನಗರದ ಹೊರವಲಯದಲ್ಲಿರುವ ಭೀಮಾ ನದಿ ಬ್ರಿಡ್ಜ್ ಕಮ್ ಬ್ಯಾರೇಜ್, ಗುರುಶಿಣಿಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ದೃಶ್ಯಗಳು. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ.